ಹಾಯ್, ನಮಸ್ಕಾರ. ಐ ಆಮ್ ಮಿಸ್ಟರ್ ನಾಗರಾಜ್ ಕುಡುಪ್ಲಿ, ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅನ್ ಆರ್ಟಿಸ್ಟ್. ಇವತ್ತು ಮಾತಾಡೋಕ್ಕೆ ಬಂದಿರೋ ವಿಚಾರ, RSSನವರು ರಿಜಿಸ್ಟ್ರೇಷನ್ ಮಾಡಿರಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಅನೇಕ ಟಾಸನ್ನು ಕೊಟ್ಟಿದ್ದಾರೆ. RSSನವ್ರನ್ನ ಟ್ರೈನಿಂಗ್ ಕೊಡಲಿಕ್ಕೆ ಸುಮಾರು 5-6 ಖಂಡ ಮತ್ತು ದೇಶದವರು ಕರೆದಿದ್ದಾರೆ. ಯಾಕೆಂದರೆ ಅವರಲ್ಲಿರ್ತಕ್ಕಂಥ ಟ್ಯಾಕ್ಟಿಕ್ಕು ಬಹಳ ಅದ್ಭುತವಾಗಿದ್ದಾವೆ. ಆದ್ದರಿಂದ ಅವರು ಕೆಲವೊಂದು ಸೈನ್ಸ್ ಕೆಲವೊಂದು ಟೆಕ್ನಿಕ್ ಈ ಬೇರೆ ಬೇರೆ ದೇಶದಿಂದ ಯುದ್ಧ ಮಾಡಲಿಕ್ಕೆ ಬಂದರೆ ಟೈಮ್ನಾಗ ಫೋನ್ ಮಾಡಿಬಿಡ್ತಾರೆ. ದೇಶದಿಂದ ಯುದ್ಧಕ್ಕೆ ಬಂದರೆ ಇವರೆಲ್ಲ ಕೆಲವೊಂದು ಟ್ಯಾಕ್ಟಿಕ್ ಅದಾವೆ. ಇವೆಲ್ಲ ಇವರಿಗೆ ಸಾಕಷ್ಟು ಅನುಭವ ಇದೆ. ಈಗ ಬೇರೆ ದೇಶದವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ, ಪಾಕಿಸ್ತಾನ ಇರಲಿ, ಚೀನಾ ಇರಲಿ, ಅಮೇರಿಕ ಇರಲಿ, ರಷ್ಯಾ ಇರಲಿ, ಚೀನಾ ಪಾಕಿಸ್ತಾನ ನಮಗೆ ಯಾವ ಟೈಮ್ನಾಗ ಯಾವಾಗ ಯುದ್ಧಕ್ಕೆ ಬರ್ತಾರೆ ಹೇಳೋಕ್ಕಾಗಲ್ಲ. ಆದ್ದರಿಂದ ಈ ಚೀನಿಯರು ನಮ್ಮ ಗಡಿಯನ್ನು ಒತ್ತುವರಿ ಮಾಡ್ತಾ ಹೊರಟಿದ್ದಾರೆ. ಅವರ ಆರ್ಮ್ ಫೋರ್ಸು, ಲ್ಯಾಂಡ್ ಆರ್ಮಿ ನಮ್ಮದು ಬಲಿಷ್ಠವಾಗಿದೆ, ಅವ್ರದ್ದು ಕೂಡ ಬಲಿಷ್ಠವಾಗಿದೆ ಅಂತ ಹೇಳ್ತಾರೆ. ಸೊ ಕಾರಣ ಈ RSSನವರು ಇದ್ದರೆ ಇವರೆಲ್ಲ ಗನ್ ಟ್ರೈನಿಂಗು, ಬಾಂಬ್ ಟ್ರೈನಿಂಗು ಇವೆಲ್ಲವನ್ನು ತಗೊಂಡ್ರೆ ಈ ದೇಶದ ಸೈನಿಕರಿಗೆ ಪೂರಕವಾಗಿ ಇವರು ಗಡಿಯಲ್ಲಿ ಯುದ್ಧ ಮಾಡಲಿಕ್ಕೆ ಹೋಗಲಿಕ್ಕೆ ಫಿಟ್ ಅದಾರೆ. ಯಾಕಂದರೆ ಎಕ್ಸರ್ಸೈಸ್ ಲೆಫ್ಟ್ ರೈಟ್ ದೊಣ್ಣೆ ಹೊತ್ಕೊಂಡು ಒಳ್ಳೆ ತುತ್ತೂರಿ ಓದಿ ಡಡ್ಡಕ್ಕ ಬಾರಿಸಿ ಬಹಳ ಸ್ಟ್ರಾಂಗ್ ಇದ್ದಾರೆ, ಅದ್ಭುತವಾಗಿದ್ದಾರೆ. ಸೊ ಆದ್ದರಿಂದ ಸೈನಿಕರ ಜೊತೆಗೆ ಇವರು ಟ್ರೈನಿಂಗ್ ತೊಗೊಂಡ್ರೆ, ನಾವೆಲ್ಲ NCC ಟ್ರೈನಿಂಗ್ ತೊಗೊಂಡವು, ಅಲ್ಲೆಲ್ಲ ಹಿಂಗೆ ಓಡಿಸ್ತಾರೆ, ಬಂದೂಕು ಹೊತ್ತು 14 ಕಿಲೋಮೀಟ್ರ್ ಗಂಟಲೆ ನಡೆದವು. ನಾವು ಜೋಳ ಕೊಯ್ಸಕ್ಕೆ ಹಚ್ತಾರೆ, ಹೊಲ್ದಾಗ ಕೆಲಸ ಮಾಡ್ಸಕ್ಕೆ ಹಚ್ತಾರೆ, ಆಮೇಲೆ ಈ ಮಂಡಿಯಿಂದ ಊಡಕ್ಕೆ ಹಚ್ತಾರೆ. ಸೊ ನೀಲಿಂಗ್ ಪೊಸಿಷನ್ನಾಗ ಕುಂದರದು ಹೇಳ್ತಾರೆ, ಒಂಟಿಗಾಲಲ್ಲೇ ಬಂದು ಕುತ್ಕೊಂಡಿಂದ ಶಿಕ್ಷೆ ಕೊಡ್ತಾರೆ. ಆಮೇಲೆ ಆ ಗುರಿಗೆ ಹೋಗಿ ಇಟ್ಟು ಹೊಡೆಯೋದಕ್ಕೆ ಕಲಿಸ್ತಾರೆ. ಲೆಫ್ಟ್ ರೈಟು ಬಾಯ ಮೋಡ್, ಪೀಚೆ ಮೋಡ್ ಎಲ್ಲ ನಾವು ಟ್ರೈನಿಂಗ್ ಮಾಡಿದ್ದೇವೆ. 4 ವರ್ಷ ನಾವು NCC ಅಂಡರ್ ಆಫೀಸರಾಗಿ ಕೆಲಸ ಮಾಡಿದ್ದೇನೆ. ಸೊ ಕಾರಣ ಈ RSSನವರು ಈ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡಬೇಕಾದ್ರೆ ನೋಂದಣಿಯನ್ನು ಮಾಡಿಕೊಡ್ರಿ ಅಂತ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ. ಸೊ ಆದ್ದರಿಂದ ರಸ್ತೆಯಲ್ಲಿ ಮಾರ್ಚ್ ಮಾಡೋದ್ರಿಂದ, ಪಬ್ಲಿಕ್ ಪ್ಲೇಸ್ನಲ್ಲಿ ಮಾರ್ಚ್ ಮಾಡೋದ್ರಿಂದ ಯಾರಾದರೂ ಇವ್ರ ಮೇಲೆ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಹಲ್ಲೆ ಮಾಡಿದರೆ ಹೊಡೆಯಾರು? ಅದಕ್ಕೆ ನಮ್ಮ ಕರ್ನಾಟಕ ಪೊಲೀಸ್ ರಕ್ಷಣೆ ಕೊಡ್ತಾ ಇದೆ. ಕರ್ನಾಟಕ ಪೊಲೀಸ್ ರಕ್ಷಣೆ ಕೊಡಬೇಕಾದ್ರೆ ಅದು ಯಾರ್ದು? ನಮ್ಮ ಟ್ಯಾಕ್ಸು. ಕರ್ನಾಟಕ ಜನರ 7 ಕೋಟಿ ಜನರ ಟ್ಯಾಕ್ಸ್ ಅದು. ಹಂಗಾರೆ ನೀವು ಮಾರ್ಚ್ ಮಾಡೋದಕ್ಕೆ ನಮ್ಮ ಪೊಲೀಸನ್ನು ಯಾಕೆ ಬಳಸಬೇಕು? ಆದ್ದರಿಂದ ನೋಂದಣಿ ಮಾಡಿರಿ. ನೋಂದಣಿ ಮಾಡ್ಕೊಂಡ್ರೆ ನೀವು ಇಷ್ಟು ಅಂತ ಫೀಸ್ ಕೊಡ್ರಿ, ನಿಮ್ಮ ಅಸೆಟ್ಸು, ಟ್ಯಾಕ್ಸು, ನಿಮ್ಮ ಆಸ್ತಿ ಎಷ್ಟು, ನಿಮ್ಮ ಇದು ಎಷ್ಟು, ವ್ಯವಹಾರ ಎಷ್ಟು ಅಡಿಟ್ ಮಾಡಿಸ್ರಿ. ಅಡಿಟ್ ಮಾಡಿಸಿ ಒಂದು ಬೈಲಾ ಮಾಡ್ಕೊಳ್ರಿ, ಅಥವಾ ಒಂದು ರಾಷ್ಟ್ರೀಯ ಪಕ್ಷ ಮಾಡ್ಕೊಳ್ರಿ. ನೀವು RSSನರ ಪ್ರಧಾನಿ ಆಗ್ರಿ, ನಮ್ಮ ದೇಶ ಸೇಫ್ ಇರ್ತೈತಿ. ನಿಮ್ಮ RSS ಮೋಹನ್ ಭಾಗವತರು ಪ್ರಧಾನಿ ಯಾಕೆ ಆಗಬಾರ್ದು? ಈ ಇವನು ಯಾಕೆ ಇದಾಗಬಾರ್ದು? CT ರವಿ ಯಾಕೆ ಫಾರಿನ್ ಮಿನಿಸ್ಟರ್ ಆಗಬಾರ್ದು? ಈ ರೇಣುಕಾಚಾರ್ಯ ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಮಂತ್ರಿ ಆಗಬಾರ್ದು? ನಮ್ಮ ಶೋಭಕ್ಕ ಯಾಕೆ ಡಿಫೆನ್ಸ್ ಲಾಯರ್ ಆಗಬಾರ್ದು? ಡಿಫೆನ್ಸ್ ಮಿನಿಸ್ಟರ್ ಆಗಬಾರ್ದು? ಮತ್ತು ನಮ್ಮ ಯತ್ನಾಳ್ ಪಾಟೀಲ್ ಯಾಕೆ ಫಾರಿನ್ ಮಿನಿಸ್ಟರ್ ಆಗಬಾರ್ದು? ಮತ್ತು ನಮ್ಮ ವಿಜಯೇಂದ್ರ ಫೈನಾನ್ಸ್ ಮಿನಿಸ್ಟರ್ ಆದರೆ ಅಡ್ಡಿ ಇಲ್ಲ, ನಮ್ಮ ವಿಜಯೇಂದ್ರ ಫೈನಾನ್ಸ್ ಮಿನಿಸ್ಟರ್ ಆಗಲಿ. ಸೊ ಆದ್ದರಿಂದ RSS ಹಿನ್ನೆಲೆಯಿಂದ ಬಂದವರು ಅಂದರೆ ರಾಜಕೀಯವಾಗಿ ಭಾಳ ಮುಂದುವರಿತಾರೆ ಅಂತ.
ಹೌದಾ? ಆದ್ದರಿಂದ ಆರ್ ಎಸ್ ಎಸ್ನವರು ಬೇರೆ ಪಾರ್ಟಿನ ಹೋಗಿ ಓಲೈಸೋದಕ್ಕಿಂತ ನೀವೇ ಒಂದು ರಾಜಕೀಯ ಪಕ್ಷ ಆಗಿ ಇದಾಗಿಬಿಡ್ರಿ. ನೀವು ಯಾಕೆ ಹೋಗಿ ಬಿ ಜೆ ಪಿಗೆ ಇದು ಮಾಡಿ ಅವ್ರನ್ನ ಮ್ಯಾಲೆ ಹಚ್ಚಿ ಅವ್ರಿಗೆ ಇದು ಮಾಡ್ಕೊಂಡು ಆಮೇಲೆ ಈ ವಿದೇಶಿ ವಹಿವಾಟು ಮತ್ತು ನೆಗೋಸಿಯೇಷನ್ನು ಅಗ್ರಿಮೆಂಟ್ ಮಾಡೋಕ್ಕೆ, ವಿದೇಶಿ ಅಗ್ರಿಮೆಂಟ್ ಮಾಡೋಕ್ಕೆ, ಧಾರ್ಮಿಕ ಮತ್ತು ದತ್ತಿ ಇಲಾಖೆಯಲ್ಲಿ ಕಾನೂನುಗಳನ್ನು ರಚನೆ ಮಾಡಲಿಕ್ಕೆ ಈ ಇವನ್ನ ಮಾಡಿರಿ. ಯಾರನ್ನ? ಮುತಾಲಿಕ್. ಯಾರು? ಎಂಥ ಮುತಾಲಿಕ್? ಪ್ರವೀಣ್ ಮುತಾಲಿಕ್ ಯಾರು? ಅವ್ರನ್ನ ಮಾಡಿರಿ. ಹೌದಾ? ಆದ್ದರಿಂದ ದೇಶ ಸುರಕ್ಷಿತವಾಗಿರ್ತೈತಿ. ಅದಲ್ಲದೆ ಈ ಗೋರಕ್ಷಣಾ ಬೀಫ್ ವಿದೇಶಾಂಗ ರಫ್ತು ಆಮದಿಗೆ ರಕ್ಷಣಾ ಮಂತ್ರಿ ಅಂತ, ಈ ಬೀಫ್ ರಕ್ಷಣಾ ಮಂತ್ರಿ, ಗೋರಕ್ಷಣಾ ಮಂತ್ರಿ ಅಂತೇಳಿ ಪುನೀತ್ ಕೆರೆಹಳ್ಳಿ ನೇಮಿಸ್ರಿ. ಗೊತ್ತಾತ್ರೆ? ಆದ್ದರಿಂದ ಇವೆಲ್ಲವನ್ನೂ ಮಾನಿಟರ್ ಮಾಡಲಿಕ್ಕೆ ಸಂತೋಷ್ ರೆಡ್ಡಿ ಅಂತೇಳಿ ಹಿಂದೂ ಸಂಘಟನಾ ಕಾರ್ಯಚತುರ ಅದನ್ನು ಅವ್ರಿಗೆ ನೇಮಿಸ್ರಿ. ಸೊ ಆದ್ದರಿಂದ ಇನ್ನು ಉಳಿದುಳಿದ ಇಲಾಖೆಗೆ ನಮ್ಮ ತಾರಕ್ಕ, ನಮ್ಮ ಶ್ರುತಿ ಅಕ್ಕ, ಆಮೇಲೆ ಮಾಳವಿಕಾ ಅಕ್ಕ, ಇವ್ರನ್ನೆಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಹೋಗಿಸ್ರಿ. ಬಾಂಬ್ ನಿರೋಧ ಸ್ಕ್ವಾಡ ಮಂತ್ರಿಯಾಗಿ ನಮ್ಮ ಇವ್ರನ್ನ ಮಾಡ್ರಿ. ಬಾಂಬ್ ಎಲ್ಲಿ ಹಾಕ್ತಾರೆ, ಏನು ಬಿಡ್ತಾರೆ ಅನ್ನೋದು ಸ್ಮೆಲ್, ವಾಸನೆ ಮೇಲೇ ಕಂಡು ಹಿಡಿತಿದ್ದಾರೆ. ಹೌದಾ? ಅಂಥವ್ರಿಗೆಲ್ಲ ಈ ಇವನು ಮಾಡಿಸ್ರಿ. ಆದ್ದರಿಂದ ನೀವು ನೋಂದಣಿ ಮಾಡಿದರೆ ಎಲ್ಲ ಬೆನಿಫಿಟ್ಸನ್ನು ಸಿಗ್ಬೋದು, ಈ ದೇಶದ ಮಂತ್ರಿಗಳು ಆಗ್ಬೋದು. ತಪ್ಪೇನೈತಿ? ಆದ್ದರಿಂದ ವಿ ಆರ್ ಸಪೋರ್ಟಿಂಗ್ ಟು ದಿ ಪ್ರಿಯಾಂಕಾ ಖರ್ಗೆ ಎಲೆಕ್ಷನ್ ಬಂದ ನೀವೆಲ್ಲ ಹೋಗಿ ಅಲ್ಲೇ ಕ್ಯಾಂಪ್ ಹಾಕಿ ಆರ್ ಎಸ್ ಎಸ್ನವರು ಪ್ರಿಯಾಂಕಾ ಖರ್ಗೆ ಸೋಲಿಸೋದು, ಅವರ ಅಪ್ಪರ ಮಲ್ಲಿಕಾರ್ಜುನ್ ಖರ್ಗೆ ಸೋಲಿಸಿದ್ರಿ, ಮತ್ತು ಅವರು MLC ಆಗಿ ಈ ದೇಶದ ಕಾಂಗ್ರೆಸ್ ಪಕ್ಷದ ಉನ್ನತ ಸ್ಥಾನದಲ್ಲಿ ಹೈಕಮಾಂಡ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕರ್ನಾಟಕ, ಕನ್ನಡದ ಹಿಂದುಳಿದ ಅಹಿಂದ ವಿಭಾಗದ ಹೆಮ್ಮೆ. ಆದರೂ ಕೂಡ ಅವರು ತಮಗೆ ಆಗುವಷ್ಟು ಒಂದೇನೋ ಮಾಡಿದ್ದಾರೆ, ಅವ್ರ ಕೈಲಾಗೋದು ಮಾಡಿದ್ದಾರೆ. ಅವ್ರಿಗಿಂತ ಹೆಚ್ಚು ಮಾಡಬೇಕು ಅನ್ನೋದೊಂದು ಇದ್ದರೆ ನಿಮಗೆ ಅವ್ರನ್ನ ಬೈಯೋದು, ಹೀಯಾಳಿಸೋದು, ಈ ಹೊಲಸು ಬೈಯೋದು, RSS ರಿಜಿಸ್ಟ್ರೇಷನ್ ಮಾಡಿಸ್ರಿ ಅಂದರೆ ಹೊಲಸು ಸೊಂಟದ ಕೆಳಗಿಂದ ಹೊಲಸು ಭಾಷೆ ಮಾತಾಡ್ತಾರಪ್ಪ. ಇದನ್ನು ನೀವು ಕಲ್ತಿರೋದು, ಇದನ್ನು ಹೋಗಿ ಪಾರನ್ಯಾಗ ಬರ್ದೈತೆ ಕಲಿಸ್ತೀರಿ. ನೀವು ಕಲ್ತದ್ದು ನೆಗೆಟಿವ್ನೂ ಹೇಳ್ರಿ. ಹೆಣ್ಮಕ್ಳಿಗೆ ಬೈಯೋದು, ಯಾವ್ದಾರ ಒಂದು ಪಾರ್ಟಿ ಬೆಳೀತೈತೆ, ಒಂದು ಸಂಘಟನೆ ಬೆಳೀತೈತೆ, ಅವ್ರು ಟ್ರೋಲ್ ಮಾಡೋದು, ಆ ಪಾಪ ವಿದೇಶದಿಂದ ಮಳೆ ಬಡೋದು. ನಮ್ಮ ರಾಜೀವ್ ಗಾಂಧಿ ಹೆಂಡ್ತಿಯಾಗಿ ಬಂದಾಳ, ಆಕೆಗೆ ಬಾರ್ ಗರ್ಲ್ ಅನ್ನೋದು, ಡ್ಯಾನ್ಸರ್ ಅನ್ನೋದು, ಆಕೆಗೆ ಹೀಯಾಳಿಸಿ ಮಾತಾಡೋದು, ಈ ಹುಡ್ರಿಗೆ ಮಾತಾಡ್ಸೋದು, ಪಪ್ಪು ಅನ್ನೋದು. ಯಾರು ಪಪ್ಪು ಯಾರು ಅನ್ನೋದು ನಿರ್ಧಾರ ಈ ಜನ ಮಾಡ್ತಾರೆ. ಹೌದಾ? ಅದಕ್ಕೆ ಬರ್ರಿ, ಬಂದು ಸರಿಯಾಗಿ ಇದು ಮಾಡಿರಿ. ನಿಮ್ಮ ದಬ್ಬಾಳಿಕೆ, ನಿಮ್ಮ ದೌರ್ಜನ್ಯ ಗಾಂಧೀಜಿ ಕೊಂದಂಗಲ್ಲ. ಇವತ್ತೇನಾಗಿದೆ ಅಂದರೆ ಗಾಂಧೀಜಿ ಕೊಂದಂಥ ಗೂಡ್ಸೆ. ಹೌದಾ? ಅವತ್ತು ರಾವಣನ ಕೊಂದಂಥ ರಾಮ. ಅಲ್ಲಿ ರಾವಣ ಯಾರು, ರಾಮ ಯಾರು? ಇಲ್ಲಿ ಮೋಸದಿಂದ ಹತನ ಮಾಡಿದಂಥ ಹೇ ರಾಮ್ ಅಂತೇಳಿ ಈ ಬನಿಯಾ ಸಮಾಜದ, ಬನಿಯಾ ಧಾರ್ಮಿಕ ವಿಧಿವಿಧಾನದಿಂದ ಮಾಡಿದಂಥ ಗುಜರಾತ್ ಪೋರಬಂದರದಲ್ಲಿ ಹುಟ್ಟಿದಂಥ ಒಬ್ಬ MK ಗಾಂಧಿ, ಮಹಾತ್ಮ ಗಾಂಧಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ 1868 ಹುಟ್ಟಿದರು, ಆಗಸ್ಟ್ 2. ಗೊತ್ತಾಯ್ತಾ? 1948 30 ಅಂದ್ರೆ ವಯಸ್ಸು ಎಷ್ಟು ತಿಳ್ಕೊಂಬಿಡ್ರಿ ನೀವು. 1948 ಅಂದರೆ 48 + 32, 4 80 ವರ್ಷದ ಮುದುಕನನ್ನು, ಅಪ್ರಾಕ್ಸಿಮೇಟ್ 4 78 1 2 80 ವರ್ಷ. 80 ವರ್ಷದ ಮುದುಕನನ್ನು 28 ವರ್ಷದ ಗೂಡ್ಸೆ ಕೊಲ್ತಾನಲ್ಲ, ಅಂದ್ರೆ ರಾವಣ ಯಾರು? ಆ ಗೂಡ್ಸೆಯನ್ನು ಗಲ್ಲಿಗೆ ಹಾಕಿದರು, ವಧೆ ಮಾಡ್ತು. ನಮ್ಮ ಸಂವಿಧಾನ ಮತ್ತು ನಮ್ಮ ಸುಪ್ರೀಂ ಕೋರ್ಟ್ ವಧೆ ಮಾಡ್ತವನ್ನ, ಅಬಾನನ್ನು ಅವ್ರನ್ನೂ ಗಲ್ಲಿಗೆ ಹಾಕಿದರು. ಸೊ ಅಲ್ಲಿ ರಾವಣ ಆಗಿದ್ದು ಗೂಡ್ಸೆನೂ RSS. ಆಮೇಲೆ ಇವರು
ಅಲ್ಲಿ ಬಾಂಬ್ ಕಂಡುಹಿಡಿಯಂಥ ನಿಪುಣರು ಅದಾರೆ. ಈ ಆದಿತ್ಯ ರಾವ್ ಇದ್ನಲ್ಲ, ಆದಿತ್ಯ ರಾವ್ ಮಂಗಳೂರು ಏರ್ಪೋರ್ಟಿಗೆ ಬಾಂಬ್ ಇಟ್ಟಿದ್ದ. ಅವನು ಉಡುಪಿಯವನು ಕಚ್ಚಾ ವಸ್ತುಗಳು ತರಿಸಿ ಬಾಂಬ್ ತಯಾರು ಮಾಡಿದ್ದ. 10 kg ಬಾಂಬನ್ನು ಅವನು ವಿಮಾನ ನಿಲ್ದಾಣದಾಗ ಇಟ್ಟಿದ್ದ. ಅದಕ್ಕೆ ಯಾರೋ ಒಬ್ಬನು ಮಿಣಿ ಪೌಡರ್ ಅಂದ. ಆದ್ದರಿಂದ ಬಾಂಬ್ ಕಂಡುಹಿಡಿಯಂತರೂ ಅದಾರೆ. ಅವನಿಗೆ ಜೈಲು ಆಯಿತು ಆದಿತ್ಯ ರಾವ್ಗೆ. ಗೌರಿ ಲಂಕೇಶ್ ಕೊಂದಂಥ ನಿಪುಣರು ಅದಾರೆ. ಆಕಿನ ಮುದುಕಿನ 62 ವರ್ಷದಾಗ, ಆಕಿನ ಕೊಂದದ್ದು 58 ವರ್ಷದಾಗ. ಮುದುಕಿನ ಗೌರಿ ಲಂಕೇಶ್ ಕೊಂದದ್ದು ಒಂದು ಹೆಣ್ಣು, ಒಂದು ಮುದುಕಿ ಅಂತ ಕೊಂದಂಥ ಸೂರ್ರು ಅದಾರೆ. ಅಂತಿಂತಾರೆ ಮಾತಾಡಿದ್ರೆ ಮನೆ ನುಗ್ಗಿ ಹೆದರಿಸ್ತಾರೆ, ದಬ್ಬಾಳಿಕೆ ಮಾಡ್ತಾರೆ. ಇದೆಲ್ಲ ಸಾಧ್ಯತೆ ಇಲ್ಲ. ಭಾರತೀಯರು ಶಾಂತಿ ಪ್ರಿಯರು, ಸತ್ಯ ಶಾಂತಿ ಅಹಿಂಸಾ ಪ್ರಿಯರು. ಸತ್ಯ ಶಾಂತಿ ಅಹಿಂಸೆಯಿಂದ ನಾವು ಬ್ರಿಟಿಷರನ್ನು ನಮ್ಮ ಹಿರಿಯರು ಓಡಿಸಿದ್ದಾರೆ. ಈ ಸ್ವಾತಂತ್ರ್ಯವನ್ನು ನಾವು ತಗೊಂಡು ಎಲ್ಲ ಜಾತಿಯರು, ಎಲ್ಲ ಸಮಾಜದರು, ಎಲ್ಲ ಧಾರ್ಮಿಕರು ವಿವಿಧವಾದಂಥ ವಿಚಾರಗಳನ್ನು ಇಟ್ಕೊಂಡು, ವಿವಿಧವಾದಂಥ ಸಂಪ್ರದಾಯಗಳನ್ನು ಇಟ್ಕೊಂಡು ಬಾಳ್ತಕ್ಕಂಥ ಆ ಸಮರಸದ ಶಾಂತಿಯ ತೋಟ ಈ ಭಾರತ. ಇನ್ನೊಬ್ಬನ ಕೀಳು ಜಾತಿ, ನಾವು ಉಚ್ಚ ಜಾತಿ ಅಂತ ಬೇಡ, ಭೇದ ಭಾವ ಇಲ್ಲಿ. ನಾವೆಲ್ಲರೂ ಸಮಾನರು. ಮನುಷ್ಯ ಉಸಿರಾಡೋದಿಷ್ಟೇ, ತಿನ್ನೋದಷ್ಟೇ. ನನ್ನ ಮೈಯಾಗಿರೋದು ರಕ್ತ, ಅವ್ರ ಮೈಯಾಗಿರೋದು ರಕ್ತ, ಸಾಬ್ರ ಮೈಯಾಗಿರೋದು ರಕ್ತ, ಕ್ರಿಶ್ಚಿಯನ್ರ ಮೈಯಾಗಿರೋದು, ನಮ್ಮ ಹಿಂದೂ ಮೈಯಾಗಿರೋದು ರಕ್ತ. ಆದರೆ ಹಿಂದೂಗಳಿಗೆ SC ST ಹಿಂದೂಗಳಲ್ಲ ಅಂತೀರಿ. ಆದರೆ ಕಾಂಗ್ರೆಸ್ನವ್ರು ನಾವು ಹಿಂದೂಗಳಲ್ಲ ಅಂತೀರಿ. ಇವನು ಕಾಂಗ್ರೆಸ್ ಆಗಲಿ ಯಾವ್ದಾರಾಗಲಿ ಒಬ್ಬ ಪ್ರಜೆ ಅದನಲ್ಲ, ಅವನಿಗೆ ತಿಳಿದ ಪಾರ್ಟಿಗೆ ಓಟ್ ಹಾಕ್ಯಂತಾನ ಅವನು. ಹೌದಾ? ಮುಸ್ಲಿಮರು ಬರೀ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಿ ಅಂತ ಹೆಂಗೆ ಹೇಳ್ತೀರಿ? ಫಸ್ಟ್ ಮಂದಿ ದಾವಣಗೆರೆ BJPಗೆ ಓಟ್ ಹಾಕ್ಯಾರ. ಏಕೆ? ಅವ್ರಿಗೆ ತಿಳಿದದ್ದು ಓಟ್ ಹಾಕ್ತಾರೆ ರೀ. ಪ್ರಜಾಪ್ರಭುತ್ವದ ನನಗೆ ತಿಳಿದದ್ದು ಓಟ್ ಹಾಕ್ತಾನೆ. ನೀವ್ಯಾರು ಅದನ್ನು ಕೇಳಕ್ಕ? ಹೌದಾ? ಈಗ ನೀವು BJP ಓಟ್ ಹಾಕ್ಯಂತೀರಿ. ನೀವು ಯಾಕೆ BJP ಓಟ್ ಹಾಕ್ಯಂತೀರಿ ಅಂತ ನಾನು ಕೇಳ್ತಾನೆ? ಇಲ್ಲ, ನಿಮ್ಮ ಸಾಂವಿಧಾನಿಕವಾದಂಥ ಹಕ್ಕು, ಮತ ಕೊಡ್ತಕ್ಕಂಥ ಹಕ್ಕು. ಈಗ ನಾ ಮಾತಾಡೋದಲ್ಲ, ಸಂವಿಧಾನ ಕೊಟ್ಟಂಥ ಹಕ್ಕು ನಾ ಮಾತಾಡೋದು. ಆದ್ದರಿಂದ ವಿ ಆರ್ ಸಪೋರ್ಟಿಂಗ್ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ. ಹೀಸ್ ವ್ಯೂ ಅಂಡರ್ ದಿ ಗೈಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದಿ ಗೌರ್ಮೆಂಟ್ ಈಸ್ ಕರೆಕ್ಟ್. ಅವರು ಹೇಳ್ತಕ್ಕಂಥ ವಿಚಾರಗಳು ಕರೆಕ್ಟ್ ಇದ್ದಾವೆ. ಕರ್ನಾಟಕದಲ್ಲಿ ನೀವು ಏನೇ ಮೂವ್ಮೆಂಟ್ ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ರಿ ಅಂತ ಐ ಆಮ್ ಆಲ್ಸೋ ಸಪೋರ್ಟಿಂಗ್ ಟು ದಿ ಪ್ರಿಯಾಂಕಾ ಖರ್ಗೆ, ದಿ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ, ಗೃಹ ಮಂತ್ರಿ, ಕರ್ನಾಟಕದ ಒನ್ ಆ್ಯಂಡ್ ಓನ್ಲಿ ಎಮಿನೆಂಟ್ ಮಿನಿಸ್ಟರ್. ಅವನನ್ನಂತೂ ನೀವ್ಯಾರು ಕೊಲ್ಲಕ್ಕಾಗಲ್ಲ. ಅವನಿಗೆ ಸಪೋರ್ಟ್ ಮಾಡೀನಿ ಅಂತ ನನ್ನೂ ಕೊಲ್ಲಕ್ಕಾಗಲ್ಲ. ನೀವು ಭಾಳ ಅಂದ್ರೇನು ಟ್ರೋಲ್ ಮಾಡ್ತೀರಿ, ಫೋನ್ ಹಚ್ಚಿ ಬೈತೀರಿ. ಹೌದಾ? ಟ್ರೋಲ್ ಮಾಡೋದು ಈ ಕಾಮನ್. ಯಾರು ನಿಮ್ಮದ್ರೆ ಹೀಯಾಳಿಸಿ ಬೈತೀರಿ. ಆಮೇಲೆ ನಾವು ಮಾತಾಡಿದ್ರೆ ರೆಕಾರ್ಡ್ ಮಾಡ್ಕೊಂಡು ವೈರಲ್ ಮಾಡ್ತೀರಿ. ನನ್ನ ಮಾತಿನಂಗೆ ಬೈತೀರಿ. ಇನ್ನೊಂದು ಸಮಾಜದವ್ರಿಗೆ ಬೈದಾಗ ಮಾಡಿ ಅದನ್ನು ಕೇಸ್ ಹಾಕ್ಸ್ತೀರಿ. ಇವೆಲ್ಲ ನಡೆಯೋದಿಲ್ಲ. ಡ್ರಾಮಾ. ಕ್ರಿಮಿನಲ್ ಲಾಯರ್ಗಳು ವಿಚಾರ ಇಟ್ಕೊಂಡು ಮಾತಾಡಿರ್ತಾನೆ. ನಾನು ಒಬ್ಬ ಕ್ರಿಮಿನಲ್ ಲಾಯರ್ ಅದಾನೆ, ರೈತನ ಮಗ ನಾನು. ಸಣ್ಣರದ್ದಂಗೆ ಎಲ್ಲ ಮಾಡ್ಕೊಂಡು ಬಂದ್ರೆ ನಾವು. ನೀವೀಗ ಮಾಡಿರಿ ರಾಮ ಸೀತಾ ಅಂತ ಹನುಮಂತ ದೇವ್ರ ಭಕ್ತರು ನಾವು. ನೀವು ಹೋಗಿ ನಮ್ಮ ದೇವ್ರನ್ನ ಒಯ್ದು ರಾಜಕೀಯಕ್ಕೆ BJPಗೆ ಜೈ ಅಂತ ಹಿಡಿತೀರಪ್ಪ. ನಿಮ್ಮ ಸ್ವಂತ ಬಲದಿಂದ ಓಟ್ ಕೇಳ್ರಿ. ನಿಮ್ಮ ಪಕ್ಷ ಏನು ಮಾಡಿದೆ ಅದರ ಬಲದಿಂದ ಓಟ್ ಕೇಳ್ರಿ. ರಾಮದೇವರು, ಹಿಂದೂ, ಕೇಸರಿ ಧ್ವಜ ಅದರ ಆಧಾರದ ಮೇಲೆ ಓಟ್ ಕೇಳಬೇಡ್ರಿ ನೀವು. ನಾವು ಕಾಂಗ್ರೆಸ್ನ ಹಂಗೆ ದೇವ್ರ ಫೋಟೋ ಹಿಡ್ಕೊಂತವ. ಹಾಂ, ನಾವು ದ್ಯಾಮವ್ವ ದುರ್ಗವ್ವನ ಫೋಟೋ ಹಿಡ್ಕೊಂಡಾಗ ಏಪ್ಪ ಓಟ್ ಹಾಕ್ರಪ್ಪ ನಮ್ಮ ದುರ್ಗಮ್ಮನ ಭಕ್ತರು ಅಂತಂದ್ರೆ, ದುರ್ಗವ್ವನ ಗುಡಿ ಕಟ್ಟಿ ನಾವು ಗುಡಿ ಕಟ್ಟಿದ್ದೀವಿ ಅಂದರೆ ಅಲ್ಲದು. ಅದು ನಮ್ಮ ಧಾರ್ಮಿಕ ವಿಧಿವಿಧಾನಕ್ಕೆ. ಹೌದಾ? ರಾಮದೇವ್ರ ಗುಡಿ ಕಟ್ಟಿದ್ರಿ, ಕಳವು ಮಾಡಿದ್ರಿ, ಕಳವು ಮಾಡಿ ತಿಂದ್ರಿ ಭಕ್ತರದ. ನಗ್ತಾರೆ ಜನ ನಗ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ.